ಹಾಯ್ ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆಯ ಪ್ರಾರಂಭದಲ್ಲಿ ಕೋದಂಡ ರುಕ್ಕು ಹೇಳಿದ ಮಾತು ಕೇಳಿಕೊಂಡು ಕುಡಿಯುವ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಅವ್ರ ರೂಮಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ. ಅವ್ನು ಹೇಳ್ತಾ ಇರ್ತಾನೆ, ಮನಸ್ಸಿಗೆ ನೆಮ್ಮದಿ ಸಿಗೋದು ಈ ಕುಡಿತಾ, ಇದು ನಂಗೆ ಮುಂಚೆನೇ ಗೊತ್ತಿದ್ರೆ ನಾನು ಇದನ್ನು ಯಾವತ್ತೋ ತಂದು ಕುಡಿತಾ ಇದ್ದೆ ಅಂತ ಹೇಳ್ಕೊಂಡು ಕುಡಿತಾ ರೂಮಲ್ಲೇ ಕೂತ್ಕೊಂಡಿರ್ತಾನೆ. ಇನ್ನು ಈ ಕಡೆ ನಾರಾಯಣಾಚಾರ್ಯರು ಯಾವುದೋ ಒಂದು ಮಗುವಿನ ನಾಮಕರಣಕ್ಕೆ ಹೋಗಿ ಬರ್ತಾ ಇರ್ತಾರೆ. ಬರುವಾಗ ಸಿಟ್ನಲ್ಲಿ ಬರ್ತಾ ಇರ್ತಾರೆ. ಶ್ರುತಿ, ಒಂದು ಲೋಟ ನೀರು ಕೊಡಮ್ಮ. ಇವಾಗಿನ ಕಾಲದಲ್ಲಿ ಜನರು ಏನೋ ಒಂದು ಹೆಸರಿಡ್ತಾರೆ, ಆ ಹೆಸರಿಗೆ ಒಂದು ಅರ್ಥನೂ ಇರಲ್ಲ, ಕರೀಲಿಕ್ಕೆ ಆ ಕರೆಯುವ ಅಕ್ಷರನೂ ಸರಿಯಾಗಿರಲ್ಲ, ಆ ಥರ ಹೆಸರಿಡ್ತಾರೆ. ಯಾಕೆ ಇದನ್ನೆಲ್ಲ ಮಾಡ್ತಾರೋ ಮಕ್ಕಳು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ. ಆವಾಗ ಚಾರು, ರಾಮಾಚಾರಿ, ಮುರಾರಿ ಎಲ್ಲರೂ ಬರ್ತಾರೆ. ಚಾರು ಹೇಳ್ತಾಳೆ, ಏನಾಯ್ತು ಮಾವ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ಏನಾಯ್ತು ಅಂತ ಹೇಳ್ತಾಳೆ. ಆಗ ಜಾನಕಿ ಹೇಳ್ತಾಳೆ, ಏನೂ ಇಲ್ಲ ಅಮ್ಮ, ಒಂದು ಮಗುವಿನ ನಾಮಕರಣಕ್ಕೆ ಹೋಗಿದ್ರು, ಅಲ್ಲಿ ಆ ಮಗುಗಿಟ್ಟ ಹೆಸರಿದೆ ಅಲ್ವಾ, ಅದಕ್ಕೊಂದು ಅರ್ಥ ಇಲ್ಲ, ತಲೆ ಇಲ್ಲ, ಬುಡ ಇಲ್ಲ ಅಂತ ಹೆಸರನ್ನು ಇಟ್ಟಿದ್ರು, ಅದಕ್ಕೆ ಇವರು ಸ್ವಲ್ಪ ಅಸಮಾಧಾನ ಆಗಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ನಾರಾಯಣಾಚಾರ್ಯ ಕೇಳ್ತಾರೆ, ಮುರಾರಿ ನೀನ್ ಇಲ್ಲಿದ್ಯಾ, ರಾಮಾಚಾರಿ ಇಲ್ಲಿದ್ದಾರೆ, ಕೋದಂಡ ಎಲ್ಲಿದ್ದಾರೆ? ನರಸಿಂಹ ಶಾಸ್ತ್ರಿಗಳು ಸಮಾರಂಭದಲ್ಲಿ ಸಿಕ್ಕಿದ್ರು, ಅವ್ರು ಹೇಳಿದ್ರು ಕೋದಂಡ ಇನ್ನು ದೇವಸ್ಥಾನಕ್ಕೆ ಬರಲಿಲ್ಲ ಅಂತ. ಕೋದಂಡ ಎಲ್ಲಿ ಹೋದ, ಎಲ್ಲಿದ್ದಾನೆ ಅವನು ಅಂತ ಹೇಳ್ತಾರೆ. ಆಗ ಮುರಾರಿ ಹೇಳ್ತಾನೆ, ಅಪ್ಪಾಜಿ ಅವ್ರು ರೂಮಲ್ಲೇ ಇದ್ದಾರೆ ಅಪ್ಪಾಜಿ, ಬೆಳಿಗ್ಗೆಯಿಂದ ಅಣ್ಣ ರೂಮಲ್ಲೇ ಇದ್ದಾನೆ, ಹೊರಗೆ ಬರಲಿಲ್ಲ ಅಂತ ಹೇಳ್ತಾರೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ರೂಮಲ್ಲಿದ್ದಾರಾ, ಅವನಿಗೆ ಏನಾಗಿದೆ, ಅವನಿಗೆ ತಲೆ ಸರಿ ಇಲ್ವಾ, ಇನ್ನು ಮರ್ತಿದ್ದಾನ, ಸತ್ಯನಾರಾಯಣ ಪೂಜೆ ಇದೆ, ಆ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕನ್ನೋ ಲಿಸ್ಟ್ ಕೊಡಬೇಕು ನಾವು, ಅವ್ನು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಆಗ ಜಾನಕಿ ಹೇಳ್ತಾಳೆ, ಪರವಾಗಿಲ್ಲ ಬಿಡಿ, ನಾನೇ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ಏನು ಬೇಡ, ನನಗೆ ನೀವು ಒಂದು ಕಾಫಿ ಮಾಡ್ಕೊಂಬ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋದಾಗ ಕೋದಂಡ ಕುಡಿತಾ ಇರ್ತಾನೆ. ಆಗ ನಾರಾಯಣಾಚಾರ್ಯರಿಗೆ ಶಾಕ್ ಆಗುತ್ತೆ, ಏನು ಮಾಡ್ತಿದ್ಯಾ, ಮಂತ್ರ ಪಠನೆ ಮಾಡುವ ಈ ಮನೇಲಿ ಈ ದುರಭ್ಯಾಸ ಶುರು ಮಾಡಿದ್ಯಾ ಅಂತ ಹೇಳ್ಕೊಂಡು ಅವನ ಕುತ್ತಿಗೆ ಕೈ ಹಾಕಿ ಎಳ್ಕೊಂಡು ಬಂದು ಮನೆಯವ್ರ ಮುಂದೆ ಎಲ್ಲ ಎಳ್ಕೊಂಡು ಬಂದು ದೂಡ್ತಾರೆ. ಆವಾಗ ಮನೆಯವರೆಲ್ಲರೂ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ. ಆವಾಗ ನಾರಾಯಣಾಚಾರ್ಯರು ಹೇಳ್ತಾರೆ, ಇವನು ಏನು ಕೆಲಸ ಮಾಡ್ತಿದ್ದ ಗೊತ್ತಾ, ಎಷ್ಟು ಪಾಪದ ಕೆಲಸ ಮಾಡ್ತಿದ್ದಾನೆ ಗೊತ್ತಾ, ಮನೆಯಲ್ಲಿ ಸಂಸ್ಕಾರವಂತ ನಮ್ಮ ಮನೆಯಲ್ಲಿ ಇವನು ಕುಡಿತಾ ಇದ್ದಾನೆ ಅಂತ ಹೇಳಿ ಬಡಿಗೆಯಲ್ಲಿ ಸರಿ ಹೊಡಿತಾ ಇರ್ತಾರೆ. ಆವಾಗ ಜಾನಕಿ ಬಂದು ತಡಿತಾ ಇರ್ತಾಳೆ. ಆವಾಗ ಎಲ್ರಿಗೂ ಶಾಕ್ ಆಗ್ತದೆ, ಏನು ಕೋದಂಡ ಕುಡಿತಾ ಇದ್ನಾ ಅಂತ ಹೇಳಿ ಶಾಕ್ ಆಗ್ತದೆ. ಆವಾಗ ಮನೆಯವರೆಲ್ಲರೂ ಬರ್ತಾರೆ. ಆಗ ರುಕ್ಕು ಬರ್ತಾಳೆ. ರುಕ್ಕು ಬಂದು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ ಅವರಿಗೆ ಹೊಡೆಯೋದನ್ನು. ಇನ್ನು ರಾಮಾಚಾರಿ ಹೇಳ್ತಾನೆ, ಅಪ್ಪ ಹೊಡಿಬೇಡಿ ಅಪ್ಪ, ಹೊಡಿಬೇಡಿ ಅಪ್ಪ ಅಂತ ಹೇಳ್ತಾನೆ. ಆಗ ನಾರಾಯಣಾಚಾರ್ಯರು, ಹೊಡಿಬಾರ್ದಾ, ಇವನು ಮಾಡಿರೋ ಕೆಲಸಕ್ಕೆ ಇವನ ಕೊಂದರೂ ಪರವಾಗಿಲ್ಲ ನಾನು ಅಂತ ಹೇಳಿ ಮೈಯೆಲ್ಲ ಉರಿತಾ ಇದೆ ನನಗೆ, ನಾನು ಏನು ಮಾಡಬೇಕು ಅಂತ ಹೇಳಿ ನಾರಾಯಣಾಚಾರ್ಯರು ತುಂಬ ಆವೇಶಕ್ಕೆ ಒಳಗಾಗ್ತಾರೆ. ಆವಾಗ ಕೋದಂಡ ಹೇಳ್ತಾನೆ, ಸಾಕಪ್ಪ ನಿಲ್ಲಿಸಿ, ಹೌದು ನಾನು ಕುಡ್ದಿದ್ದೇನೆ, ನನಗೆ ಸುಳ್ಳು ಹೇಳಿ ಇರೋಕ್ಕೆ ಬರಲ್ಲ, ಸತ್ಯನ ಹೇಳ್ತಿದ್ದೇನೆ, ನಾನು ಕುಡ್ದಿದ್ದೇನೆ, ನನಗೆ ಈ ಕುಡಿತದಿಂದ ನೆಮ್ಮದಿ ಸಿಗ್ತಿದೆ ಅಪ್ಪ, ಅದಕ್ಕೆ ನಾನು ಕುಡ್ದಿದ್ದೇನೆ ಅಂತ ಹೇಳ್ತಾನೆ ಕೋದಂಡ. ಏನು ಕೋದಂಡ, ಏನು ಮಾತಾಡ್ತಿದ್ಯಾ, ನಿಂಗೆ ಈ ಕುಡಿತದಿಂದ ನೆಮ್ಮದಿ ಸಿಗ್ತಾ ಇದೆಯಾ, ಹಾಗಾದರೆ ನಿಂಗೆ ಈ ಮನೇಲಿ ನೆಮ್ಮದಿ ಶಾಂತಿ ಇಲ್ವಾ ಕೋದಂಡ ಅಂತ ಜಾನಕಿ ಹೇಳ್ತಾಳೆ. ಆಗ ಕೋದಂಡ ಹೇಳ್ತಾನೆ, ಏನು ನೆಮ್ಮದಿ ಅಮ್ಮ, ಈ ಮನೇಲಿ ನಂಗೆ ನೆಮ್ಮದಿ ಸಿಗ್ತಿದ್ಯಾ, ನನಗೆ ಶಾಂತಿ ಸಿಗ್ತಾ ಇದೆಯಾ, ಯಾರು ಹೇಳಿದ್ದು ನೆಮ್ಮದಿ ಸಿಗ್ತಿದೆ ಅಂತ ಹೇಳಿ, ನೀವು ಯಾವತ್ತಾದರೂ ನನ್ನ ಹತ್ರ ಕೇಳಿದ್ರಾ ನಾನು ನೆಮ್ಮದಿಯಿಂದ ಇದ್ದೇನಾ ಅಂತ ಹೇಳಿ. ನೋಡಿ, ಇವರು ರಾಮಾಚಾರಿ, ಇವ್ರು ಚಾರು ಮದುವೆಯಾಗಿ ಖುಷಿಯಾಗಿದ್ದಾರೆ. ಇನ್ನು ಇವರು ನನ್ನ ತಂದೆ ಪಿತೃದೇವೋ ಭವ, ಇವರು ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ನಾನು ಎಲ್ಲಿ ಖುಷಿಯಾಗಿದ್ದೇನಮ್ಮ, ನೀವು ಯಾವತ್ತಾದರೂ ನಾನು ಸರಿಯಾಗಿ ನಿದ್ರೆ ಮಾಡಿದ್ನಾ, ನಾನು ನೆಮ್ಮದಿಯಾಗಿ ಇದ್ದೇನಂತ ಹೇಳಿ ನೀವು ಯಾವತ್ತಾದರೂ ನನ್ನ ಹತ್ರ ಕೇಳಿದ್ರಾ, ನಾನು ಎಷ್ಟು ದುಃಖ ಪಡ್ತಿದ್ದೇನಂತ ಇಲ್ಲಿ ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ? ಒಬ್ಳನ್ನ ಮದುವೆ ಆದೆ, ಆದರೆ ಅವಳು ಇರಲಿಲ್ಲ, ನೀವೆಲ್ಲ ಸೇರಿ ಅವಳನ್ನು ಸಾಯಿಸಿಬಿಟ್ರಿ, ಅವಳನ್ನು ಮದುವೆ ಆಗಿ ಬಂದೆ, ಅವಳನ್ನು ನೀವೆಲ್ಲ ಸೇರಿ ಜೈಲಿಗೆ ಕಳಿಸಿಬಿಟ್ರಿ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಭಾವ ಜೈಲಿಗೆ ಕಳಿಸಿದ್ದಲ್ಲ ಭಾವ, ಜೈಲಿಗೆ ಹೋಗುವಾಗೆ ಅವಳೇ ಮಾಡ್ಕೊಂಡಿದ್ದು ಅಂತ ಹೇಳ್ತಾಳೆ. ಆಗ ಕೋದಂಡ ಹೇಳ್ತಾಳೆ, ಏನೋ ಒಂದು, ಆದರೆ ನಾನಿಲ್ಲಿ ಒಬ್ಬಂಟಿ ಆದೆ, ನನ್ನ ನೋವನ್ನು ನಾನು ಯಾರಿಗೆ ಹೇಳ್ಕೊಳ್ಳಿ, ಯಾರಾದರೂ ಕೇಳಿದ್ರಾ ನೀವೊಂದು ಖುಷಿಯಾಗಿದ್ದೀರಾ, ನೀವು ನೆಮ್ಮದಿಯಾಗಿದ್ದೀರಾ ಅಂತ, ಯಾರು ಕೇಳಲಿಲ್ಲ ಅಂತ ಹೇಳ್ತಾ ತುಂಬ ದುಃಖವಾಗಿ ಮಾತಾಡ್ತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ತುಂಬ ದುಃಖಕ್ಕೊಳಗಾಗ್ತಾ ಇರ್ತಾರೆ. ಇನ್ನು ಕೋದಂಡ ಹೇಳ್ತಾನೆ, ಚಾರು ಮತ್ತೆ
ರಾಮಾಚಾರಿ ಬೆಳಿಗ್ಗೆ ಬೆಳಿಗ್ಗೆ ರೊಮ್ಯಾನ್ಸ್ ಮಾಡ್ತಾರೆ ನನ್ನ ಎದುರಿಗೆ. ಇನ್ನು ರುಕ್ಕು ಮತ್ತು ಕಿಟ್ಟಿ ಲೈಫ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಯಾವತ್ತಾದರೂ ನನಗೂ ಒಂದು ಜೀವನ ಇದೆ ಅಂತ ನೀವು ಯಾರಾದರೂ ಯೋಚನೆ ಮಾಡಿದ್ರಾ? ನನಗೂ ಒಂದು ಜೀವನ ಇದೆ, ನಾನು ಚೆನ್ನಾಗಿರ್ಬೇಕಂತ ಯಾರಾದರೂ ಯೋಚನೆ ಮಾಡಿದ್ರಾ? ಹೇಳಿ ಅಪ್ಪಾಜಿ, ಈ ಮನೇಲಿ ಯಾರಾದರೂ ನನ್ನ ಜೊತೆಗೆ ಇದ್ದಾರಾ? ಹೇಳಿ ಅಪ್ಪಾಜಿ ಅಂತ ಹೇಳ್ತಾ ಇರ್ತಾನೆ. ಈ ನೋವನ್ನು ಭರಿಸೋ ಶಕ್ತಿ ಈ ಹೆಂಡಕ್ಕೆ ಮಾತ್ರ ಇರೋದು, ಅದಕ್ಕೆ ನಾನು ಕುಡ್ದೆ, ತಪ್ಪೇನು? ಈ ಕುಡಿತನೇ ನನಗೆ ಶಾಂತಿ ನೆಮ್ಮದಿ ಎಲ್ಲ ಕೊಡುತ್ತೆ. ಇನ್ನು ನೀವೇನು ಹೇಳ್ತಿದ್ದೀರಾ ಅಪ್ಪಾಜಿ? ಕುಡಿದ್ಯಾ ಅಂತ ಹೇಳ್ತಿದ್ದೀರಾ? ಯಾಕೆ ಕುಡಿಬಾರ್ದು? ನಾನು ಕುಡಿತೇನೋ ಬಿಡ್ತೇನೋ ನಿಮ್ಗೆ ಯಾರಿಗೂ ಆ ಪ್ರಶ್ನೆ ಮಾಡುವ ರೈಟ್ಸ್ ಇಲ್ಲ, ನೀವ್ಯಾರು ಅದನ್ನು ಕೇಳಬಾರ್ದು. ನೆನಪಿಟ್ಕೊಳ್ಳಿ, ನಾನಿನ್ ಏಕಾಂಗಿ, ನಾನಿನ್ ಒಬ್ಬಂಟಿ ಈ ಮನೆಯಲ್ಲಿ, ನಂಗೆ ಈ ಮನೇಲಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ವಾಲಾಡ್ಕೊಂಡು ತೇಲಾಡ್ಕೊಂಡು ಹೊರಗಡೆ ಹೋಗ್ತಾನೆ. ಇನ್ನು ನಾರಾಯಣಾಚಾರ್ಯರು ಇದನ್ನೆಲ್ಲ ಕೇಳಿ ಕುಸ್ತು ಕೆಳಗೆ ಬೀಳ್ತಾರೆ. ಇನ್ನು ಮನೆಯವರೆಲ್ಲ ನಾರಾಯಣಾಚಾರ್ಯರನ್ನು ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ರುಕ್ಕು ತುಂಬ ಸಂತೋಷವಾಗಿ ರೂಮಲ್ಲಿ ನೆಗಾಡ್ತಾ ಇರ್ತಾಳೆ. ಅಯ್ಯೋ, ನಾನು ಅಂದ್ಕೊಂಡಿದ್ದು ಎಲ್ಲಾನು ಆಯಿತು, ಅದು ಫಸ್ಟ್ ಅಟೆಂಪ್ಟಲ್ಲೇ ಒಂದು ಕಲ್ಲು ಸಡಿಲಾಗಿಯೂ ಆಯಿತು. ಇನ್ನೇನು ಹೆಚ್ಚು ದಿನ ಇಲ್ಲ, ಒಂದು ಮಿಕ್ಕಾನೂ ಸಿಕ್ಕಾಕೊಳ್ತು. ಇನ್ನೇನಿದ್ರು ನಾನು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ತುಂಬಾ ನಗಾಡ್ತಾ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಹಿಂದ್ಗಡೆ ಕೃಷ್ಣ ಕಿಟಕಿಯಲ್ಲಿ ನೋಡ್ತಾ ಇರ್ತಾನೆ. ಆಗ ರುಕ್ಕು ನಗಾಡ್ತಾ ಇರ್ತಾಳೆ. ಆವಾಗ ಕೃಷ್ಣ ರೂಮಿಗೆ ಬಂದು ನೋಡುವಾಗ ರುಕ್ಕು ನಗಾಡ್ತಾ ಇರೋದನ್ನೇ ನಾಟಕ ಮಾಡಿ ಅಳ್ತಾ ಇರೋ ಹಾಗೆ ನಾಟಕ ಮಾಡ್ತಾ ಇರ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಏನಾಯ್ತು ರುಕ್ಕು, ಯಾಕೆ ಅಳ್ತಾ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ರುಕ್ಕು ತುಂಬಾ ನಾಟಕ ಮಾಡ್ತಾಳೆ. ನಾನು ದೇವಸ್ಥಾನದಂತಿರೋ ಮನೆ ಅಂತ ಹೇಳಿದೆ, ಆದರೆ ನೋಡಿ ಇಲ್ಲಿ ಏನಾಯಿತು ಅಂತ. ಒಂದೇ ದಿನದಲ್ಲಿ ಏನಾಯ್ತು ನೋಡಿ, ನಿಮ್ಮ ಅಣ್ಣ ಹೆಂಡದ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆ ಹೆಂಡ ಎಷ್ಟು ಪಾಪ ಮಾಡೋ ಕೆಲಸ ಅಂತ ಗೊತ್ತಿಲ್ವಾ ಅವರಿಗೆ? ಹೆಂಡ ಕುಡಿಬಾರ್ದು ಅಂತ ಗೊತ್ತಿಲ್ವಾ ಅವರಿಗೆ? ಅದೆಷ್ಟು ಪಾಪದ ಕೆಲಸ, ಅದು ಗೊತ್ತಿದ್ರು ಅವ್ರು ಈ ರೀತಿ ಮಾಡ್ತಿದ್ದಾರಲ್ಲ. ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಮಣ್ಣ ಈ ರೀತಿ ಅಂತ ಹೇಳ್ತಾ ಇರ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅದೇನೋ ಅವನ ಮನಸ್ಸಲ್ಲಿ ನೋವು ಸಂಕಟ ಇತ್ತು, ಅದಕ್ಕೆ ಅವನು ಕುಡ್ದ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ರುಕ್ಕು ಹೇಳ್ತಾಳೆ, ಬೇಡ ಕೃಷ್ಣ, ನೀನು ಪುನಃ ನಿನ್ನ ಅಣ್ಣನ ವಹಿಸ್ಕೊಂಡು ಮಾತಾಡಬೇಡ. ನಿನ್ನ ಅಣ್ಣ ಮಾಡಿದ್ದು ತಪ್ಪೆ. ಬೃಂದಾವನದಂಥ ಮನೆಯಲ್ಲಿ ನಿನ್ನ ಅಣ್ಣ ಈ ಥರ ಕೆಲಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಯಾಕೆ ರುಕ್ಕು ನೀನು ಇಷ್ಟು ದೊಡ್ಡ ವಿಷಯ ಮಾಡ್ತಾ ಇದ್ದೀಯಾ? ಅವನಿಗೇನು ನೋವು ಸಂಕಟ ಇತ್ತು, ಅದಕ್ಕೆ ಅವನು ಕುಡ್ದ, ಅದಕ್ಕೆ ನೀನು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾನೆ. ಆಗ ರುಕ್ಕು ಹೇಳ್ತಾಳೆ, ಏನು ಮಾತಾಡಲಿ, ನಂಗೆ ಏನು ಮಾತಾಡ್ಬೇಕಂತನೂ ಗೊತ್ತಾಗಲ್ಲ, ಮಾತಾಡಬಾರ್ದು ಅಂತಲೂ ಗೊತ್ತಾಗಲ್ಲ. ನನಗಂತೂ ತುಂಬಾ ಬೇಜಾರಾಗ್ತಿದೆ. ಈ ಮನೆಯಲ್ಲಿ ಇಂಥದ್ದೆಲ್ಲ ಆಗುತ್ತಾ ಅಂತ ಹೇಳ್ಕೊಂಡು ತುಂಬಾ ನಾಟಕ ಮಾಡ್ತಾ ಇರ್ತಾಳೆ. ಆಗ ಕೃಷ್ಣ ಅವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ಹೋಗ್ತಾನೆ. ಆಗ ರುಕ್ಕು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ರಾಮಾಚಾರಿ ಮತ್ತು ಚಾರು ಮಾತಾಡ್ತಾ ಇರ್ತಾರೆ. ರಾಮಾಚಾರಿ ಹೇಳ್ತಾ ಇರ್ತಾನೆ, ನೋಡಿದ್ರಾ ಏನಾಯಿತು ಅಂತ? ನಾವಿಬ್ಬರು ಗಂಡ ಹೆಂಡತಿ ಹೌದು, ಹಾಗಂತೇಳಿ ಅವರ ಎದುರಿಗೆ ನಾವು ಆ ರೀತಿ ಇರೋದು ಸರಿಯಲ್ಲ. ಯಾರೇ ಒಬ್ಬ ವ್ಯಕ್ತಿ ಆಗಲಿ, ಅವನಿಗೆ ಆ ಸುಖ ಸಂತೋಷ ಇಲ್ಲ ಅಂತ ಆದಾಗ ಬೇರೊಬ್ಬರ ಸುಖ ಸಂತೋಷ ಕಂಡು ಮನಸ್ಸು ಕೊರಗುತ್ತೆ, ಅದು ಸಹಜ ಅಲ್ವಾ? ಈಗ ಅಣ್ಣನ ವಿಷಯದಲ್ಲೂ ಆಗಿದ್ದು ಅದೇನೆ. ಅದಕ್ಕೆ ನಾನು ಹೇಳಿದ್ದು, ಸದ್ಯಕ್ಕೆ ಮಗು ಬೇಡ, ಅವ್ರ ಎದುರಿಗೆ ನಾವು ಈ ರೀತಿ ಓವರಾಗಿ ಇರೋದು ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಹಾಂ ರಾಮಾಚಾರಿ ಹೌದು, ಆದರೆ ನೀನೊಂದು ಮಾತು ಹೇಳಿದ್ದೆ, ನಮ್ಮ ಸಂತೋಷನ ಬೇರೆಯವರಿಗೋಸ್ಕರ ನಾವು ತ್ಯಾಗ ಮಾಡಬಾರ್ದು ಅಂತ. ಹೌದು, ನಿಮ್ಮ ಅಣ್ಣನಿಗೆ ಬೇಜಾರಾಗಿದೆ, ಸೋತು ಹೋಗಿದ್ದಾರೆ, ಹೌದು, ಹಾಗಂತ ಹೇಳಿ ನಮ್ಮ ಸಂತೋಷನ ನಾವು ತ್ಯಾಗ ಮಾಡೋದು ಅದು ಎಷ್ಟರ ಮಟ್ಟಿಗೆ ಸರಿ ರಾಮಾಚಾರಿ ಅಂತ ಹೇಳಿ ಚಾರು ಕೇಳ್ತಾಳೆ. ಒಬ್ಬರು ದುಃಖದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಎಲ್ಲರೂ ಅವ್ರ ಸಂತೋಷನ ತ್ಯಾಗ ಮಾಡಬೇಕು ಅಂತ ಇಲ್ಲ ಅಲ್ವಾ ರಾಮಾಚಾರಿ? ಹಾಗೆ ಮನೇಲಿ ಯಾರೋ ಕಾಯಿಲೆ ಬಿದ್ದಿದ್ದಾರಂತ ಅನ್ನೋ ಮಾತ್ರಕ್ಕೆ ಎಲ್ಲರೂ ಅಳ್ತಾ ಇರಬೇಕಂತನೂ ಇಲ್ವಾ ಅಲ್ವಾ? ಅಷ್ಟೇ ಅಲ್ಲ, ಭಾವ ಕುಡ್ದಿದ್ರಲ್ಲಿ ನನಗೇನೋ ಬೇರೆ ವಿಷಯ ಕಾಣಿಸ್ತಾ ಇದೆ. ಅವ್ರು ಹೇಳಿದ ರೀಸನ್ ಯಾವುದೂ ಪರ್ಫೆಕ್ಟಾಗಿ ಇರಲಿಲ್ಲ, ಅವ್ರು ಬೇರೆಯೇ ಏನೋ ಆಗ್ತಾ ಇದೆ ಅವ್ರ ಲೈಫಲ್ಲಿ, ನನಗೇನು ಬೇರೆಯೇ ಅನುಮಾನ ಬರ್ತಾ ಇದೆ ರಾಮಾಚಾರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಜಾನಕಿ, ನಾರಾಯಣಾಚಾರ್ಯರೆಲ್ಲರೂ ಮಾತಾಡ್ತಾ ಇರ್ತಾರೆ. ನಾರಾಯಣಾಚಾರ್ಯರು ಹೇಳ್ತಾ ಇರ್ತಾರೆ, ನಾನೇ ಪ್ರವಚನದಲ್ಲಿ ಕುಡಿಬಾರ್ದು, ಕುಡಿಯೋದನ್ನು ತ್ಯಜಿಸಬೇಕು ಅಂತ ಹೇಳ್ತಾ ಇರ್ತೇನೆ. ಆದರೆ ಇವತ್ತು ನಾರಾಯಣಾಚಾರ್ಯರ ಮಗನೇ ಕುಡ್ಕ ಅಂತ ಹೇಳಿ ಎಲ್ಲರೂ ಹೇಳುವಾಗ ಆಯ್ತಲ್ಲ, ಇವ್ನು ಯಾಕೆ ಈ ರೀತಿ ತಪ್ಪು ಮಾಡ್ದ, ಈ ಕೋದಂಡ ಯಾಕೆ ಈ ರೀತಿ ತಪ್ಪು ಮಾಡ್ದ ಅಂತ ಹೇಳ್ತಾ ಇರ್ತಾನೆ. ಆಗ ರುಕ್ಕು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ಅವ್ರು ತಪ್ಪು ಮಾಡಿದ್ದಲ್ಲ, ನಾನು ತಪ್ಪು ಮಾಡಿಸಿರೋದು. ಈ ತಪ್ಪು ತಿದ್ಕೊಳ್ಳುವಂಥ ತಪ್ಪಲ್ಲ, ಈ ತಪ್ಪು ಈ ಮನೆಯೇ ಸರ್ವನಾಶ ಮಾಡುವಂಥ ತಪ್ಪು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ರಾಮಾಚಾರಿ ಹೇಳ್ತಾ ಇರ್ತಾನೆ, ಅಣ್ಣ ಯಾವತ್ತೂ ತಪ್ಪು ಮಾಡ್ದವನಲ್ಲ, ಅವ್ನು ಯಾರಿಗೂ ಬೈದವನಲ್ಲ, ಕೆಲವೊಂದು ವಿಷಯದಲ್ಲಿ ಅವನೇ ನನ್ನ ರೋಲ್ ಮಾಡೆಲ್. ಹಾಗಿರುವಾಗ ಅಣ್ಣ ಈ ರೀತಿ ತಪ್ಪು ಯಾಕೆ ಮಾಡ್ದ, ನಂಗೊಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಚಾರು ಹೇಳ್ತಾಳೆ, ಭಾವನ ನೋವು ಸಂಕಟ ಈ ರೀತಿ ಮಾಡಿಸ್ತು ಅಂತ ಹೇಳ್ತಾಳೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ಯಾವ ನೋವು ಯಾವ ಸಂಕಟ ಈ ರೀತಿ ಮಾಡಿಸ್ತು ಚಾರು, ಯಾಕೆ ಈ ರೀತಿ ಮಾಡ್ದ? ಈ ಮನೇಲಿ ಎಷ್ಟೊಂದು ಪೂಜೆಗಳು
ಪುರಸ್ಕಾರಗಳು ನಡೆದಿದೆ, ಧರ್ಮದ ಕಾರ್ಯಗಳು ನಡೆದಿದೆ, ಅಂಥ ಮನೇಲಿ ಇವತ್ತು ಈ ರೀತಿ ಎಲ್ಲ ಯಾಕೆ ಮಾಡ್ದ ಕೋದಂಡ ಅಂತ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾರೆ. ಆಗ ರುಕ್ಕು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ಇಷ್ಟೇ ಅಲ್ಲ, ಇನ್ನು ನಾಳೆ ಒಂದು ಹೊಸ ಟ್ವಿಸ್ಟ್ ಇದೆ, ಅದಕ್ಕೆ ನೀವು ರೆಡಿ ಆಗಿರಿ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.